ಕೂರಿಸ್ಕೊಂಡು ಅವರ ಬದುಕನ್ನು. ಡಾಕ್ಟರ್ BM ಹೆಗ್ಡೆ ಮಣಿಪಾಲ್ಗೆ ವೈಸ್ ಚಾನ್ಸಲರ್ ಆಗಿರೋ ಅವ್ರು ನನಗೆ 8-9 ಗಂಟೆ ಇಬ್ಬರು 5 ಸ್ಟಾರ್ ಒಂದು ಹೋಟ್ಲಲ್ಲಿ 15 ವರ್ಷದಿಂದ ಕಳೆದಿದ್ವಿ. BM ಹೆಗ್ಡೆ ಜೊತೆ 8-9 ಗಂಟೆ ಕಳೆದರೆ ಒಂದು ಪ್ರಪಂಚನೇ ಒಂದು ರೌಂಡು ಸುತ್ತದಂಗೆ ಆಯಿತು ಆವಾಗ ಆ ಕಾಲದಲ್ಲೇ. ಯಾಕೆಂದರೆ ನಾನು ಅವ್ರ ಮಾತು ಒಂದು ಭಾರತೀಯ ವಿದ್ಯಾಭವನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ನಾನು ಸುಮ್ಮನೆ ಬಂದು ಕೂತ್ಕೊಂಡು ನೋಡ್ತಾ ಇದ್ದೆ. ಸೈನ್ಸು ಲೆಕ್ಚರ್ ಕೊಡ್ತಾ ಇರೋದು, ಎಲ್ಲರೂ ಈ ಹಾಸ್ಯ ಮೇಳಕ್ಕಿಂತ ಜಾಸ್ತಿ ನಗ್ತಾವ್ರೆ. ದೆನ್ ಐ ಫೌಂಡ್ ವಾಟ್ ಎ ಗ್ರೇಟ್ ಪರ್ಸನಾಲಿಟಿ. ಅಲ್ರಿ ಮಾತಾಡ್ತಾ ಇರೋ ವಿಷಯ ಸೈನ್ಸು, ಆದರೆ ಇಲ್ಲಿ ಕೂತಿರೋರೆಲ್ಲ ಅಷ್ಟು ಹಾಸ್ಯಮಯವಾಗಿ ನಗ್ತಾ ಇದ್ರು. ನಾನು ಹೇಳಿದೆ, ನಾನು ನಿಮ್ಮ ಅಭಿಮಾನಿಯಾಗಿದ್ದೀನಿ ಸರ್, ದೂರದರ್ಶನದವರು ನಿಮ್ಮ ಫ್ಲೈಟ್ ಟಿಕೆಟ್ ಕೊಡಲ್ಲ, ಬೆಂಗಳೂರಿಗೆ ಯಾವಾಗ ಬರ್ತೀರಿ ನೆಕ್ಸ್ಟ್ ಹೇಳಿ, ನಾನು ಪ್ರೊಡ್ಯೂಸರ್ಗೆ ಹೇಳಿ ಡೇಟ್ ಅರೇಂಜ್ ಮಾಡ್ತೀನಿ ಅಂತ ಅಂದೆ. ಮಾಡಿದೆ, ಆಯಿತು ಬಂದಿದೆ ಪ್ರಕಾಶ್, ಒಂದಿನ ಮುಂಚೆ ಬಂದುಬಿಟ್ಟಿದ್ದೀನಿ, ಬೇರೆ ಕೆಲಸ ಇತ್ತು ಅಂತಂದು ಇಬ್ಬರು ಒಂದು ಹೋಟ್ಲಲ್ಲಿ ಬೆಳಗ್ಗೆ ಇಲ್ಲ ಅಂದರೆ. ಯಾಕೆ ಹೇಳಿದೆ, ಒಬ್ಬೊಬ್ಬ ಸಾಧಕರ ಜೊತೆ ಸುಧಾಮೂರ್ತಿ ಥರದವರು 5 ಇಂಟರ್ವ್ಯೂ ಮಾಡಿದ್ದೀನಿ. ನಾನು ಸುಧಾಮೂರ್ತಿ 2 hours ಒಬ್ಬರು 4 ಇಂಟರ್ವ್ಯೂ. ಹೆಂಗಿರುತ್ತೆ, ಯಾರಿಲ್ಲ, ನೋ ಡಿಸ್ಟರ್ಬೆನ್ಸ್. ಸೊ ಆ ಪ್ರತಿ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದಾಗ ನನಗೊಂದು ಕುತೂಹಲ ಇತ್ತು, ನೋಡೋಕೆ ನಮ್ಮಂಗೆ ಇವ್ರೆ ಎಲ್ಲ ಪಾರ್ಟ್ಸ್ಗಳೆಲ್ಲ ನಮ್ಮ ಥರನೇ ಇರ್ತವೆ, ಏನು ಇವ್ರದ್ದು ಬಾಲ ಇಲ್ಲ ಕೊಂಬಿಲ್ಲ. ಇನ್ನೂ ಒಂದು ಪಾಯಿಂಟ್ ಯೋಚನೆ ಮಾಡಿದೆ, ಯಾರು ನನ್ನ ಅದೃಷ್ಟದಿಂದ ಮುಂದೆ ಬಂದರು ಅಂತ ಹೇಳಿದಾರ? ಇದುವರೆಗೆ ನನಗೊಬ್ಬರು ಹೇಳಿಲ್ಲ. ನನ್ನ ಹಣೆ ಬರ ಚೆನ್ನಾಗಿತ್ತು, ನಾನು ಬಂದೆ ಅಂತ ಇದುವರೆಗೆ ಒಬ್ಬರು ನನಗೆ ಹೇಳಿಲ್ಲ. ಸೊ ದೆನ್ ವಾಟ್ ಸಮಥಿಂಗ್ ಇಸ್ ಆಲ್ ಆರ್ ಆರ್ಡಿನರಿ ಬಟ್ ಓನ್ಲಿ ಫ್ಯೂ ಆರ್ ಎಕ್ಸ್ಟ್ರಾರ್ಡಿನರಿ. ಸೊ ಅದರ ಅರ್ಥ ಏನು ಅಂದರೆ, ಆ್ಯಡ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ, ಯು ಆರ್ ಗೋಯಿಂಗ್ ಟು ಬಿಕಮ್ ಅನ್ ಎಕ್ಸ್ಟ್ರಾರ್ಡಿನರಿ. ನಾನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಇದ್ದಾಗೆಲ್ಲ ಜಯಪ್ರಕಾಶ್ ಟಿವಿಲಿ ಬರ್ತಾರೆ ಏನಾರು, ಬರೀ ಇದು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ಸ್ ತೊಗೊಂಡಿದ್ದೆ ನಾನು. ಸೊ ಎರಡೂ ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡಿರೋದು ನಾನು. ಸೊ ನಾನು ಒಂದು ಎಕ್ಸ್ಟ್ರಾ ಟಿವಿಲಿ ಬರ್ತಾ ಇದ್ದಿದ್ದು, ಅಶೋಕ್ ಕುಮಾರ್ ಮುನ್ನೋಡಿ ಕಮಿಷನರ್ ಆಗಿದೆ, ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಅಂತ ಇತ್ತು ಕಮಿಟಿ, ಸೀನಿಯರ್ ಆಫೀಸರ್ಸ್ ಜೊತೆಗೆ ನನಗೆ ಯು ಆರ್ ಎ ಮೀಡಿಯಾ ಎಕ್ಸ್ಪರ್ಟ್ ಬೀಯಿಂಗ್ ದಿಸ್ ಕಮಿಟಿ ಅಂತ ಅಫಿಷಿಯಲ್ ಗೌರ್ಮೆಂಟ್ ಕಮಿಟಿ ನನ್ನ ಮೆಂಬರ್ ಮಾಡಿಬಿಟ್ಟಿದ್ರು. ವಾಟ್ ಅವರ್ ಮೀಡಿಯಾ ಎಕ್ಸ್ಪರ್ಟ್ ಸೇಸ್ ಅನ್ನೋರು. ಸಿ, ಒಂದು ಎಕ್ಸ್ಟ್ರಾ ಎಲ್ಲರೂ ಸ್ಟಾಫು. ನಾನು ಅಂದರೆ ಟಿವಿಗೆ ಹೋಗ್ತೀನಿ, ನ್ಯೂಸ್ ಹೋಗ್ತೀನಿ, ಇಂಟರ್ವ್ಯೂ ಮಾಡ್ತೀನಿ, ಅದೊಂದೇ ನನಗೆ ಇಷ್ಟೊಂದು ರೆಕಗ್ನಿಷನ್ ಕೊಡ್ತು. ಸೊ ಹಾಗಾದರೆ ವಾಟ್ ಈಸ್ ದಟ್ ಎಕ್ಸ್ಟ್ರಾ ಯು ಹ್ಯಾವ್ ಇನ್ ಯುವರ್ ಲೈಫ್? ನಾನು ಅನನ್ಯತೆ ರೀತಿ ಅಂತ ಕೂಡ ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕ ಓದ್ರಿ, ಇವೆಲ್ಲ ಸಪ್ನ ಬುಕ್ ಪಬ್ಲಿಷ್ ಮಾಡಿದೆ. ನಾನು ಗ್ಯಾರಂಟಿ ಕೊಡ್ತೀನಿ, ಅದು ನಿಮ್ಮ ಎಕ್ಸ್ಟ್ರಾ ಕಂಡುಕೊಳ್ಳೋಕ್ಕೆ ಆ ಬುಕ್ ಸಪೋರ್ಟ್ ಮಾಡೋದು. ನನ್ನ ಸಮಯ ಇಲ್ಲಿ ಕಡಿಮೆ ಇರೋದ್ರಿಂದ ಮುಂದೆ ಇಷ್ಟ ಆದರೆ ಒಂದೊಂದು ದಿನ ಕರೆಸಲಿ ರೂಪಾ ಮೇಡಮು, ಆವಾಗ ಬೆಳಗ್ಗೆ ಸಂಜೆವರೆಗೂ ಡೀಟೇಲಾಗಿ ಮಾತಾಡೋಣ. ಬಟ್ ಐ ಪ್ರಿಫರ್ ಫುಲ್ ವರ್ಕ್ಶಾಪ್ಸ್ ಆ್ಯಕ್ಚುಲಿ. ನಾನು ಗುಡ್ ಒಳ್ಳೇದು, ನಮಗೂ ಖುಷಿ. ನೀವೆಲ್ಲ ನಮ್ಮರಾಗೋದ್ರಿ ಇವತ್ತು ಸೀರಿಯಸ್ಲಿ. ಅಲ್ಲಂದರೆ ಅದಕ್ಕೆ ಹತ್ರ ಕರ್ಕೊಂಡೆ, ದೂರ ಬೇಡ್ರಿ ಬರ್ರಿ, ಅಲ್ಲೆಲ್ಲ ಯಾಕ್ರಿ ನಮ್ಮವರಿಂದ. ಆದರೂ ಇವತ್ತೇ ಯಾಕೆ ಒಪ್ಕೊಂಡೆ ಅಂದರೆ, ಇರಲಿ ಚೇಂಜ್ ಫಾರ್ ಮೀ ಆಲ್ಸೋ ಇಟ್ಸ್ ಚೇಂಜ್. ಯಾವಾಗಲೂ ಒಂದೇ ಗ್ರೂಪ್ ಬೆಳಗಿನ ಸಂಜೆವರೆಗೂ ಇರ್ತೀನಿ, ಗ್ರೂಪ್ ಚೇಂಜ್ ಆಗ್ತದೆ ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಮಾಡ್ಸೋಣ ಅನ್ನಿಸ್ತು ನಿಮ್ಮನ್ನೆಲ್ಲ. ನನ್ನ ಹೆಸರು ಒಂದಿದೆ, ಜಯಪ್ರಕಾಶ್ ನಾಗ್ತೇಳಿ ಅಂತ, ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಂತ. ಇವೆರಡು, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್, ಜಯಪ್ರಕಾಶ್ ನಾಗ್ತೇಳಿ. ಸೊ ಇಮೇಲ್ ಐಡಿ ಆಲ್ರೆಡಿ ಕೊಟ್ಟಿದ್ದೀನಿ, ಸ್ಮೈಲಿಂಗ್ JP. ಅದಕ್ಕಾದ್ರೂ ಫೀಡ್ಬ್ಯಾಕ್ ಕಳಿಸ್ಬೋದು, ನನ್ನ ಮೊಬೈಲ್ಗಾದ್ರೂ ಫೀಡ್ಬ್ಯಾಕ್ ಕಳಿಸ್ಬೋದು. ಓಕೆ, ನನ್ನ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ. ಈ ಫೀಡ್ಬ್ಯಾಕ್ ನೋಡಿಕೊಂಡು 2-3 ಪ್ರೈಸ್ ಕೊಡ್ತಾ ಇದ್ದೀನಿ. ಪರ್ಮಿಷನ್ ತೊಗೊಂಡಿದ್ದೀನಿ, ಆ ಪ್ರೈಸ್ ಅನೌನ್ಸ್ ಮಾಡಿ ತಲಗಟ್ಟಪುರದಲ್ಲಿ ಒಂದು ಕಾರ್ಯಕ್ರಮ, ಫುಲ್ ಡೇ ಟ್ರೈನಿಂಗಿಗೆ 2 ಅಥವಾ 3 ಫ್ರೀ ಅಲೋ ಮಾಡ್ತಾ ಇದ್ದೀನಿ. ಖುಷಿನಾ ಇವತ್ತು? ಸೊ ಅದಕ್ಕೇನೊಂದು ಕಂಡೀಷನು, ನಿಮ್ಮ ಫೀಡ್ಬ್ಯಾಕ್ ಮೇಲೆ ಜಡ್ಜ್ ಮಾಡ್ತೀನಿ ಹೆಂಗೆ ಇವತ್ತು ನನ್ನ ಕ್ಲಾಸ್ನ ಅರ್ಥ ಮಾಡ್ಕೊಂಡಿದ್ದೀರಿ. 9860 ಓಕೆ, ಓಪನ್ ಆಗಿ ಕೊಟ್ಟೆ, ಧೈರ್ಯವಾಗಿ ಕೊಟ್ಟಿದ್ದೀನಿ. ಮೆಸೇಜ್ ಮಾಡಿದ್ರು, ನನಗೆ ಗೊತ್ತು 100ರಲ್ಲಿ 100 ಜನ 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 100 ಜನ
ನನ್ನ ನಂಬಿಕೆನಾ? ಎಲ್ಲರೂ ಮಾಡ್ತೀರಾ? ನೋಡೋಣ, ನೋಡೋದು ಬಿಡೋಣ. ಟೋಟಲ್ ನಂಬರ್ ಎಷ್ಟು ಕೇಳ್ಕೊತೀನಿ ಮೇಡಮ್, ಇವತ್ತಿದ್ದವರು ಎಷ್ಟು ಜನ ಮೆಸೇಜ್ ಮಾಡಿದ್ರು ನೋಡ್ತೀನಿ. ಅದರಲ್ಲಿ ನಂಬರ್ ಆಫ್ ಪೀಪಲ್ ಬರೋದ್ರ ಮೇಲೆ ಇಬ್ಬರಿಗೋ ಮೂವರಿಗೋ ಒಂದು ಅವಕಾಶ ಕೊಡ್ತೀನಿ. ಫುಲ್ ಡೇ ಟ್ರೈನಿಂಗ್, ನಾನು ಫುಲ್ ಡೇ ಟ್ರೈನಿಂಗ್ 5000 ಚಾರ್ಜ್ ಮಾಡ್ತೀನಿ ಬೇರೆಯವ್ರಿಗೆ. ಇಲ್ಲಿರೋ ಇಬ್ಬರು ಮೂವರಿಗೆ ನಾನು ಬಹುಮಾನ ಕೊಡ್ತೀನಿ. ಒಂದು ಸಣ್ಣ ಎಕ್ಸ್ಟ್ರಾ ಆ್ಯಡ್ ಮಾಡಿ